ಈಗ ಕಾಂಗ್ರೆಸ್ನ ನಾಯಕರಿಗೆ ಆ ಒಂದು ಕುಟುಂಬವೇ ಟಾರ್ಗೆಟ್ ಆಗಿಬಿಟ್ಟಿದೆ. ನಿನ್ನೆ ಹಾಸನದಲ್ಲಿ ನಡೆದಂತಹ ಸಮಾವೇಶದಲ್ಲಂತೂ ಟೋಟಲಿ ಇವರೆಲ್ಲರೂ ಕೂಡ ಮುಗಿಬಿದ್ದಿದ್ದು ದೇವೇಗೌಡರ ಕುಟುಂಬದ ಮೇಲೆ. ಹೇಳಿ ಕೇಳಿ ಅದು JDSನ ಭದ್ರಕೋಟೆ ಹಾಸನ, ಅಲ್ಲಿ ನಿಂತೆ ದೇವೇಗೌಡರು ಮತ್ತು ಅವರ ಕುಟುಂಬದವರ ವಿರುದ್ಧ ಹರಿಹಾಯ್ದಿದ್ದಾರೆ ನಾಯಕರೆಲ್ಲರೂ ಕೂಡ. ದೇವೇಗೌಡರು ಯಾರನ್ನೂ ಬೆಳೆಸಲ್ಲ, ಒಕ್ಕಲಿಗರನ್ನೂ ಬೆಳೆಸಲ್ಲ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಪ್ರಸ್ತಾಪ ಮಾಡಿ ರೇವಣ್ಣ ಕುಟುಂಬದ ಮೇಲೆ DK ಶಿವಕುಮಾರ್ ಕಿಡಿಕಾರಿದ್ದಾರೆ. ದೇವೇಗೌಡರ ಜಾತ್ಯತೀತ ಸಿದ್ಧಾಂತವನ್ನೇ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್ ಅವರು. ಈ ಎಲ್ಲ ಪ್ರಶ್ನೆಗಳಿಗೆ ಕೌಂಟರ್ ಅಟ್ಯಾಕ್ ಕೊಡ್ತಾರಾ ದಳಪತಿಗಳು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸಹಜವಾಗಿ ಅದೇನೋ ಮಂಡ್ಯದಲ್ಲೇನೋ ಪ್ರೋಗ್ರಾಮ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಅವಕಾಶ ಸಿಕ್ಕಿದಾಗ ಇವ್ರಿಗೆ ಅವಕಾಶ ಸಿಕ್ಕಿದಾಗ ಇವ್ರಿಗೆ. ಹಾಗೆ ನೋಡೋಕೆ ಹೋದರೆ ನೀವು JDS ಅನ್ನು ದೇವೇಗೌಡರ ಕುಟುಂಬವನ್ನು ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡುವಂತಹ ಕಾಲನೇ ಇಲ್ಲ. ನನ್ನ ಗೆಲ್ಸ್ಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ರು. ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ? ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರ್ ಹಾಕಿದ್ದು. ಇಲ್ಲಿ ಪಾಪ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರ್ ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ. ದೇವೇಗೌಡರು ನನ್ನ ಬೆಳೆಸಲಿಲ್ಲ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು. ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನ್ ಹೇಳಿದ್ರು? ಈ ಸರ್ಕಾರನ 6 ತಿಂಗಳಲ್ಲಿ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ರು. ದೇವೇಗೌಡರು ಹೇಳಿದ್ರು ನಾವು ಬಿಜೆಪಿ ಇವರಿಬ್ರು ಸೇರಿ ಈ ಸರ್ಕಾರ ಕಿತ್ತೆಸಿತೀನಿ ಅಂತ ಹೇಳಿದ್ರು. ದೇವೇಗೌಡ್ರೆ, ಹಾಸನದಲ್ಲಿ ಬೆಳೆಯಂತ ಆಲೂಗೆಡ್ಡೆ ಗಿಡ ಅಲ್ಲ, ಕಡ್ಲೆಕಾಯಿ ಗಿಡ ಅಲ್ಲ ಕಿತ್ತಾಕಕ್ಕೆ 138 ಶಾಸಕರಂತ ಜನ ಬೆಂಬಲದ ಇದೊಂದು ಸರ್ಕಾರ. ನಮ್ಮಲ್ಲಿದೆ ಒಗ್ಗಟ್ಟು, ನಿಮ್ಮಲ್ಲಿದೆ ಬಿಕ್ಕಟ್ಟು. ಇವತ್ತು ನಾನು ಈ ವೇದಿಕೆ ಮೂಲಕ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಜನತಾ ದಳದವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷವನ್ನ ನೀವು ಅಳ್ಳಾಡಿಸೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ. ನೀವು ಹುಟ್ಟಾಕ್ತಾ ಇದ್ದೀರಿ ಭೇದ ಭಾವ. ನಿಮ್ಮ ಮನೆ 3 ಅಲ್ಲ 4 ಅಲ್ಲ 5 ಬಾಗಿಲಾಗಿ ಹೋಗ್ಬಿಟ್ಟಿದೆ. ನಮಗೆ ಹೇಳ್ತಾ ಇದ್ದೀರಾ ನಿಮ್ ತಟ್ಟೆನಲ್ಲಿ ನಮ್ಮ ತಟ್ಟೆನಲ್ಲಿ ನೊಣ ಬಿದ್ದಿದೆ ಅಂದ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈಗ ಹಾಗೆ ನೋಡೋಕೆ ಹೋದರೆ ದೊಡ್ಡ ಮಟ್ಟದಲ್ಲಿ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡುವಂತಹ ಅವಶ್ಯಕತೆ ಕಾಂಗ್ರೆಸ್ ಇಲ್ಲವೇ ಇಲ್ಲ. 138 ಜನ ಶಾಸಕರಿದ್ದಾರೆ, ಅಧಿಕಾರದಲ್ಲಿದ್ದಾರೆ. ಹಾಸನದ ಭದ್ರಕೋಟೆಯನ್ನೇ ಕಳ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ JDSನವರು. ಹಾಗಿದ್ರೂ ಕೂಡ ನಿನ್ನೆ ಇಡೀ ಸಮಾವೇಶದಲ್ಲಿ ಗೌಡ್ರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿ ಮುಗಿ ಬೀಳೋದಕ್ಕೆ ಏನು ಕಾರಣ? ಅರವಿಂದ್, ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಇರುವಂಥದ್ದು JDSನ ಭದ್ರಕೋಟೆ. ಸಹಜವಾಗಿ ಅಲ್ಲಿನ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣು ಹಾಕಿರುತ್ತೆ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ. ಇನ್ನು ನಿನ್ನೆಯ ಸಮಾವೇಶದಲ್ಲಿ ನೀವು ಹೇಳಿದಾಗೆ ಹೆಚ್ಚು ಟಾರ್ಗೆಟ್ ಮಾಡಿದಂಥದ್ದು ದೇವೇಗೌಡರ ಕುಟುಂಬವನ್ನ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಟಾರ್ಗೆಟ್ ಅನ್ನ ದೇವೇಗೌಡರ ಫ್ಯಾಮಿಲಿಯನ್ನ ಬಗ್ಗೆ ಮಾಡಿದಂಥದ್ದು. DK ಶಿವಕುಮಾರ್ ಅವರಂತೂ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಏನು ಕೇಸ್ ಇದೆ ಅದನ್ನ ವಿಚಾರವನ್ನ ಪ್ರಸ್ತಾಪ ಮಾಡಿ ದೇವೇಗೌಡರನ್ನ ಟಾರ್ಗೆಟ್ ಮಾಡಿದ್ರು. ಸಿದ್ದರಾಮಯ್ಯನವರು ದೇವೇಗೌಡರು ಯಾರನ್ನೂ ಕೂಡ ಬೆಳೆಸಲ್ಲ ಅನ್ನೋ ಮೂಲಕ ಅವರನ್ನು ಕೂಡ ಟಾರ್ಗೆಟ್ ಮಾಡಿದಂಥದ್ದು. ಪರಮೇಶ್ವರ್ ಅವರು ಇಡೀ JDSನ ಜಾತ್ಯತೀತ ನಿಲುವಿನ ಬಗ್ಗೆನೇ ಪ್ರಶ್ನೆ ಮಾಡಿದ್ರು. ಇದೆಲ್ಲವೂ ಕೂಡ ಸಿಂಪಲ್. ಒಂದು, ಹಳೆ ಮೈಸೂರು ಭಾಗದಲ್ಲಿ JDS ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲಿ ಮುಂದಿನ ಹೋರಾಟ ಇರುವಂತದ್ದು ಕಾಂಗ್ರೆಸ್ಗೆ JDS ಜೊತೆಗೇನೆ. ಹಾಗಾಗಿ ಅದನ್ನ ಭದ್ರಪಡಿಸ್ಕೊಳ್ಬೇಕು, ಅಲ್ಲಿನ ಸ್ಥಾನವನ್ನ ಭದ್ರಪಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹುಶಃ ನೆನ್ನೆಯ ಮಾತುಗಳನ್ನ ಕಾಂಗ್ರೆಸ್ ನಾಯಕ ಆಡಿರಬಹುದು ಅಂತ ಅನ್ಸುತ್ತೆ. ಅಂತಿಮವಾಗಿ ಇದಕ್ಕೆ ಕೌಂಟರ್ ಯಾವ ರೀತಿಯಾಗಿ ದಳಪತಿಗಳು ಕೊಡ್ತಾರೆ ಅಂತ ನೋಡಬೇಕು. ಮಂಡ್ಯದಲ್ಲಿ ಸಮಾವೇಶ ಇದೆ, ಬಹುಶಃ ಆ ಒಂದು ಸಮಾವೇಶದಲ್ಲಿ ಈ ಎಲ್ಲಾ ನಾಯಕರ ಮಾತುಗಳಿಗೆ ಉತ್ತರಗಳು ಬರುವಂತಹ ಸಾಧ್ಯತೆ ಇದೆ. ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.